ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ಹಾಗಲಕಾಯಿ ಉದ್ರ ಪಲ್ಯ. ಇದನ್ನು ಯಾವ ರೀತಿ ನಾವು ಮಾಡ್ತೀವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗಲಕಾಯಿನ ಈ ರೀತಿಯಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಹೆಚ್ಚಿದಂಥ ಹಾಗಲಕಾಯಿನ ಒಂದು ಕಡೆ ಪಾತ್ರೆಯಲ್ಲಿ ನಾನು ಬಿಸಿ ನೀರು ಕಾಯಕ್ಕಿಟ್ಕೊಂಡಿದ್ದೆ. ತುಂಬ ಬಿಸಿ ಅಲ್ಲ, ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ನೀರನ್ನು. ಹೆಚ್ಚಿದ ಹಾಗಲಕಾಯಿನ ನಾನು ಅದರೊಳಗಡೆ ಹಾಕ್ತೀನಿ. ಒಂದು 5 ಮಿನಿಟ್ಸ್ ಅದರಲ್ಲಿ ಬಿಟ್ಬಿಡ್ತೀನಿ. ಅದನ್ನು ಒಂದು 5 ಮಿನಿಟ್ಸ್ ಆದಮೇಲೆ ಹಾಗಲಕಾಯಿನ ಸಪ್ರೇಟಾಗಿ ನೀರಿಂದ ತೆಗೆದಿಟ್ಕೊಂಬಿಡಿ. ಈ ಕಡೆ ನಾನು ಪಾತ್ರೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆ ಮುಂದೆ ಇದ್ರೇ ಇದಕ್ಕೆ ಉದ್ರ ಪಲ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಣ್ಣೆ ಹಾಕಿ ಅದು ಸಾಸಿವೆ ಚಿಟಪಟ ಅಂತ ಸಿಡೀತು. ಅದಕ್ಕೆ ಸ್ವಲ್ಪ ಹಿಂಗೆ ಕೂಡ ಹಾಕಿದ್ದೆ. ಈಗ ಹಾಗಲಕಾಯಿನ ಸೇರಿಸ್ತಾ ಇದ್ದೀನಿ. ಈಗ ನೋಡಿ, ಹಾಗಲಕಾಯಿ ಬೇರಿಸಿದ್ದೆ. ಇದು ಕೂಡ ಎಣ್ಣೆಲಿ ಫ್ರೈ ಆಗಬೇಕು, ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಈ ರೀತಿಯಾಗಿ ಫ್ರೈ ಆಗಿದೆ. ಈಗ ಹಾಗಲಕಾಯಿ ಸ್ವಲ್ಪ ನಿಧಾನ ಬೇಯೋದು. ಈಗ ನಾನು ಇದಕ್ಕೆ ಒಂದು 2 ಗೆಡ್ಡೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಇದು ಕೂಡ ಹಸಿ ವಾಸನೆ ಹೋಗೋ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಈಗ ಬೆಂದಾಗಿದೆ. ಅದು ಕೂಡ ಎರಡೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದ್ರ ಜೊತೆಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ನೀವು ಸೇರಿಸ್ಕೊಳ್ಳಿ. ಅದ್ರ ಜೊತೆಗೆ ಅರಿಶಿನ ಕೂಡ ಸೇರಿಸ್ತಾ ಇದ್ದೀನಿ. ತುಂಬ ಈಸಿ ಇದು ಮಾಡೋದು, ತುಂಬ ಈಸಿ ಮತ್ತು ಕೆಲಸ ಕಮ್ಮಿ, ತುಂಬಾ ಟೇಸ್ಟಿ ಕೂಡ. ನಾವೆಲ್ಲರೂ ಹೊರಗಡೆ ಹೋಗಬೇಕು ಅಂತ ಅಂದಾಗ 1 ದಿನ 2 ದಿನಕ್ಕೆ ಈ ಪಲ್ಯನ ನಾವು ಹೊರಗಡೆ ತೊಗೊಂಡು ಕೂಡ ಹೋಗ್ಬೋದು. ಆ ರೀತಿಯಾಗಿ ಇರುತ್ತೆ, ಬೇಗ ಹಾಳಾಗೋದಿಲ್ಲ ಇದು. ಈಗ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ, ಅದ್ರ ರಸ ಹಾಕ್ತಾಯಿದ್ದೀನಿ. ಈಗ ಈ ಗೊಜ್ಜಲ್ಲೇ ಬೇಯಬೇಕದು ರಸ. ಈ ರಸದಲ್ಲೇ ಹಾಗಲಕಾಯಿ ಸ್ವಲ್ಪ ಹೊತ್ತು ಬೇಯುತ್ತೆ. ಈ ರೀತಿಯಾಗಿ ಬೆಂದಿದೆ ನೋಡಿ. ಈಗ ಸ್ವಲ್ಪ ಸ್ವಲ್ಪ ಎಣ್ಣೆ ಕೂಡ ಬಿಟ್ಕೋತಾ ಇದೆ ಅದರಲ್ಲೇ. ಈಗ ನಾನು ಅದಕ್ಕೆ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಅಚ್ಚ ಖಾರದ ಪುಡಿ, ಬೆರಕೆ ಖಾರ ಸೇರ್ಸಕ್ಕೆ ಹೋಗಬೇಡಿ, ಅಚ್ಚ ಖಾರದ ಪುಡಿನ ಮಾತ್ರ ಹಾಕಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಹೆಂಗಿತ್ತು ಅಂತ ಹೇಳಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ. ಯಾರೆಲ್ಲ ಈ ಹಾಗಲಕಾಯಿ ಮುಟ್ಟಲ್ಲ, ತಿನ್ನಲ್ಲ ಅಂತ ಹೇಳ್ತಾರೆ ನೋಡಿ, ಸ್ವಲ್ಪ ಸ್ವಲ್ಪ ನಾನು ಬೆಲ್ಲದ ರಸ ಸೇರಿಸ್ಕೊತಾ ಇದ್ದೀನಿ. ಯಾರೆಲ್ಲ ಹಾಗಲಕಾಯಿ ಪಲ್ಯ ತಿನ್ನೋದಿಲ್ಲ ಅಂತ ಹೇಳ್ತಾರೋ ಅವರಿಗೆ ಈ ರೀತಿಯಾಗಿ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ವಲ್ಪ ತಿನ್ನೋ ಅಭ್ಯಾಸ ಮಾಡ್ಕೋತಾರೆ. ನಮ್ಮ ದಾನ್ವಿಗಂತೂ ನಮ್ಮ ಮನೇಲಿ ಇದು ಅಂದರೆ ತುಂಬ ಫೇವ್ರೇಟು. ನಮ್ಮ ಮನೇಲಿ ಎಲ್ಲರೂ ಖುಷಿಯಿಂದನೇ ತಿಂತಾರೆ. ನೋಡಿ, ಈಗ ಲಾಸ್ಟಿಗೆ ನಾನು ಇಳಿಸೋ ಟೈಮಲ್ಲಿ ಸ್ವಲ್ಪ ಎಳ್ಳು ಪೌಡ್ರ್ ಹಾಕಿದ್ದೀನಿ. ಅದು ಟೇಸ್ಟ್ ಬರುತ್ತೆ, ಟೇಸ್ಟ್ಗೋಸ್ಕರ ಹಾಕ್ಕೊಂಡಿದ್ದೀನಿ. ಬೇಕಾದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಥ್ಯಾಂಕ್ ಯು.